ಪೋಸ್ಟ್ ಅಮ್ಮ ಪೋಸ್ಟ್. ರತ್ನಮ್ಮ ಪೋಸ್ಟ್. ಓ ಕರಿಯಪ್ಪ ನೀನೆ ಏನು ಪೋಸ್ಟ್ ಬಂದೈತೇನ? ಹ್ಞೂ ಮೊರೆ ಪೋಸ್ಟ್ ಬಂದೈತಿ, ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೀನಿ. ನನ್ನ ಮಗಳು ನೋಡಿದ್ರ ಬೆಂಗಳೂರಲ್ಲ ಅವಳ. ನನಗೆ ಯಾರಪ್ಪ ಪೋಸ್ಟ್ ಬರ್ದಿರೋರು? ಬೆಂಗಳೂರಾಗೆಲ್ಲ ಬರೋಕ್ಕಿಲ್ಲ, ಕೊಡು ನೋಡಮ್ಮ. ತಗೊಳ್ಳಿ ಅಮ್ಮರೆ ಪೋಸ್ಟ್. ನಂಗೆ ಯಾರು ಪೋಸ್ಟ್ ಬರ್ದವ್ರೆ? ನಮ್ಮ ಅಣ್ಣ ಬರ್ದವನ. ನೇಹನ್ ಮದುವೆ ಯಾವಾಗ ಮಾಡ್ತಿ ಅಂತೇಳಿ ಯಾರು ಬರ್ದಿರ್ಬೋದು? ನೇಹ ಬಮ್ಮೈಲಿ. ಓ ಪೋಸ್ಟ್ ಅಣ್ಣ ಬಂದ್ಬಿಟ್ಟವನೆ. ಬಂದಿರುತ್ತೆ ಹಂಗಾರೆ ಲಾಯರ್ ನೋಟಿಸು. ಏನತ್ತೆ ಏನು ಕೂಗುದ್ರಲ್ಲ? ನೇಹ ಒಂಚೂರು ಇದು ಪೋಸ್ಟ್ ಬಂದದೆ ಏನು ಅಂತ ಓದ್ ಹೇಳವ. ಸರಿ ಮೇಡಮ್ ಅವ್ರೆ, ಆಯಿತು, ನಾನು ಇನ್ನು ಹೊರಡ್ತೀನಿ. ಪೋಸ್ಟ್ ಕೊಟ್ಟೀನಿ. ಹ್ಞೂ ಸರಿ ಕರಿಯಪ್ಪ, ಆಯ್ತು ಹೋಗ್ಬಾ. ನೋಡ್ದೆ ನೇಹ, ನನ್ನ ಮಗಳ ನಮ್ಮ ಅಣ್ಣನ ಪತ್ರ ಬರ್ದವ್ರೆ. ಕೆಲವೊಂದು ಅದೃಷ್ಟನೂ ಇರೋಕ್ಕಿಲ್ಲ. ಒಂದೇ ಊರಾಗ ಅಪ್ಪ ಅಮ್ಮ ಇದ್ರೂ ಕಾಣ್ದಂಗೆ ಅವಳ ಬಿಕಾರಿ ಬಿದ್ದಂಗೆ ಬಿದ್ದಿರ್ತವೆ. ಹೆಂಗಿರ್ತವೆ ಹೇಳು? ನಾವು ವಯಸ್ಸಾಗಿದ್ರು ನಮ್ಮ ಅಪ್ಪ ಅಮ್ಮ ಹೆಂಗೆ ಕಳಿಸ್ತಾರೆ ನೋಡು. ನಮ್ಮ ಅಪ್ಪ ಅಮ್ಮ ಇಲ್ಲ, ನಮ್ಮ ಅಣ್ಣ ನಮ್ಮ ಅತ್ತಿಗೆ ಮತ್ತು ನಮ್ಮ ಅಪ್ಪನ ಮನೆಯಿಂದ ಬಂದಿದ್ದ ಲೆಟ್ರು ಅಂತ ಭಾಳ ಖುಷಿ ಇರ್ತಾವಲ್ಲ. ಹ್ಞೂ ಅತ್ತೆ, ಕೆಲವೊಬ್ರಿಗೆ ಅದೃಷ್ಟನೇ ಇರಲ್ಲ, ಬೀದಿ ಬಿಕಾರಿಗಳು ಬಿದ್ದಿರ್ತವೆ. ಅದಕ್ಕೆ ಹೇಳೋದು, ಯಾರ್ಯಾರಿಗೆ ಅದೃಷ್ಟ ಇರುತ್ತೋ ಅವ್ರವ್ರಿಗೆ ಅವ್ರ ಅಪ್ಪನ ಮನೆ ಋಣ ಇರೋದು ಅಂತೇಳಿ. ನಾಯಿಗಳು ಎಷ್ಟು ವೈಕಂದ್ರವೆ ಬಂಧುಗಳೇ ಬೇರೆಯವರೇ. ನಾನು 4 ಜನಕ್ಕೆ ಹೆಲ್ಪ್ ಮಾಡ್ತೀನಿ, ಅವರೇ ನಮ್ಮ ಅಪ್ಪ ಅಮ್ಮ ಅಂತ ತಿಳ್ಕೊಂಡು ನಿಮ್ಮ ಮಂದಿ ಏನು ಮಾತಾಡೋದು ನನ್ನ ಬಗ್ಗೆ? ಏಸ್ ಕೆಟ್ಟವು, ಬಾಯಿಗೆ ಏಲ್ ಹಾಕೊಂಡು ಉಕ್ಕಳ್ಳಿ. ಅಷ್ಟು ಮಟ್ಟ ಮಾತಾಡ್ತಾವ ನನ್ನ ಬಗ್ಗೆ ತೆರೆದೋದವು. ನೋಡ್ದೆ ನೇಹ, ಯಾರ ಬಗ್ಗೆನೂ ನಮ್ಮ ಬಗ್ಗೆ ನಾವು ಮಾತಾಡ್ಕೊಂತಿದ್ರೆ ಮಂದಿಗೆ ಹೆಂಗೆ ಉರಿತಾವ ಅಂತೇಳಿ ಹೊರಗಡೆ ನಿಂತ್ಕೊಂಡು ಏನು ಮಾತಾಡಿದ್ರು ಕಷ್ಟನೇ ನೋಡು. ಅಯ್ಯೋ ಬಿಡಿ ಅತ್ತೆ, ನಾಯಿಗಳು ಹೆಂಗಾರು ಬೊಗ್ಳ್ಕೊಳ್ಳಿ, ನಿಮ್ಗೆ ಯಾಕೆ? ಯಾವಾಗ ಹೇಳ್ತಿದ್ಯಾ ನೇಹ? ಬೇಸ್ ಹೇಳಕತ್ತಾನೆ ಕೇಳು. ಮಾತಂಗಿದ್ರ ಭಾಳ ಚಂದ ಇರ್ತಾವ. ಇಲ್ಲ ಅಂದ್ರೆ ನೆಲಕ್ಕೆ ಹಾಕೊಂಡು ತುಳಿದು ಬಿಡ್ತೀನಿ. ಅಷ್ಟು ಮಟ್ಟಕ್ಕೆ ಕ್ಯಾಣ ಬರ್ಸ್ಬೇಡ ನನ್ಗ. ಏಯ್ ಏನೇ ಮಾತಾಡ್ತೀಯ? ಏನು ಭಾರಿ ಮಾತಾಡ್ತೀಯ? ಓ ನಿನ್ಗೆ ಯಾವ ಥರ ಈ ಥರ ಲೆಟ್ರ್ ಬಂದೈತ ಅಂತ ಹೇಳ್ತಿರೋದು? ನಮ್ಮ ಅತ್ತೆ ಬಂದಿದೆ ನೋಡು, ಅವ್ರ ಅಪ್ಪನ ಮನೆಯಿಂದ ಕಳಿಸಿದ್ದಾರೆ. ಅವ್ರ ಅಣ್ಣ ಅವ್ರ ಅತ್ತಿಗೆ ಇಲ್ಲಾಂದ್ರೆ ಅವ್ರ ಮಗಳು ಕಳಿಸಿದ್ದಾರೆ. ನಿನ್ಗೆ ಯಾವ ಥರ ಬಂದೈತೇನೆ? ನಿಮ್ಮ ಅಪ್ಪನ ಮನೆಯಿಂದ ಒಂದಿಷ್ಟು ಅಗ್ಲಿಂದ ₹1 ರೊಕ್ಕ ಬಂದೈತೇನೆ ನಿನಗೆ? ಏನೇ ಮಾತಾಡ್ತೀಯ ಹೋಗಿ? ಓಹೋ, ಏನು ಇವರಪ್ಪನ ಮನೆಯಿಂದ ಏನು ಹೊತ್ಕೊಂಬಂದ್ಬಿಟ್ಟವ್ರೆ. ಆ ಜಯಮ್ಮ ಏನಾರು ಕಷ್ಟಪಟ್ಟು ದುಡ್ದು ಅತ್ತೆ ಮಾವನ ನೋಡ್ಕೊಂಡು ಗಂಡನ ಬೇಸ್ ಒಳ್ಳೆ ಉದಾರಿಗೆ ತಂದಿಲ್ಲ ಅಂದಿದ್ರ ನಿಮ್ಮ ಅತ್ತೆ ಮಾತಾಡಕತ್ತಾಳಲ್ಲ ಇವತ್ತು ಬಡಬಡ ಅಂತ. ಆಕೆ ಎಲ್ಲಿರ್ತಿದ್ಲು ಹೇಳು? ಪುಟ್ಬಾತಲ್ಲಿ ಬಿದ್ದಿರ್ತಿದ್ಲು. ಅಪ್ಪನ ಮನೆಯಿಂದ ₹1 ಅಂತ ತಂದಿಲ್ಲ ಕಣ. ಇಲ್ಲಿಂದಲೇ ಮಾಡಿ ಒರ್ಸವಳ. ಅದ್ಯಾಕೆ ಸುಳ್ಳು ಹೇಳ್ತಿ? ಓಹೋ, ಮಾತೆತ್ತು ಅಂದ್ರೆ ಅವಳು ಒಬ್ಳನ್ನ ಹೆಸರೇ ಬಿಡ್ತಾಳ. ಮಾತೆತ್ತು ಅಂದ್ರೆ ಜಯಮ್ಮನೆ ಇರೋದು. ಇನ್ಯಾರಿದ್ದಾರಾ? ಅಯ್ಯೋ ಕೊಡಿಯತ್ತೆ, ಯಾರೇನಾರು ಮಾತಾಡ್ಕೊಳ್ಳಿ. ಅದೇನು ಲೆಟ್ರ್ ಫಸ್ಟ್ ಓದ್ತೀನಿ. ನಾಯಿಗಳು ಹೆಂಗಿದ್ರು ಹೊರಗಡೆ ಬೊಗ್ಳ್ಕೊಂಡೇ ನಿಂತಿರ್ತವೆ. ಏನು ಯಾರು ಮಾಡ್ದೇ ಇರೋದು ಮಾಡಿಬಿಟ್ರವಳೆ. ಮನೇಲಿ ಎಲ್ಲ ಮನೆ ಇತ್ತು, ಜಮೀನಿತ್ತು, ಉಳಿಸ್ಕೊಳ್ಳೋದು ಎಷ್ಟತ್ತತೆ? ನಾನು ಉಳಿಸ್ಕೊಂಡಿಲ್ವ ಇವಾಗ? ನೀವು ಕೊಟ್ಟಿದ್ದ 2 ಲಕ್ಷನ ಹೆಂಗೆ ಉಳಿಸ್ಕೊಂಡಿದ್ದೀನಿ ಹೇಳಿ? ಅದ್ರಾಗ 1 ಲಕ್ಷ ಖರ್ಚು ಮಾಡಿರೋದು, ಇನ್ನೊಂದು ₹1,00,000 ಒಡವೆ ತೊಗೊಬೇಕು ಅಂತ ಇಟ್ಕೊಂಡಿಲ್ಲ. ಹೌದು ಕಣ ಮನೆ, ನೀನೇ ನನ್ನ ಮುದ್ದಿನ ಸೊಸೆ, ನೀನೇ ನನಗೆ ಆಗೋದು ಕೊನೆವರೆಗೂ. ಇನ್ನು ಯಾರು ಅಡುಗೆ ಮಾಡಿ ಇಟ್ಟಿಕ್ತಾರ ನೋಡು? ಇವಾಗ ಬಂದೀಯ, ಆಗಲೇ ಜೋಳದ ರೊಟ್ಟಿ ಮಾಡ್ತೀನಿ ಕಣತೆ ಅಂತಿ. ನಾನು ಬೇಡ ಕಣವ ಅಂದ್ರುವ ಹಿಟ್ಟೆಲ್ಲ ಕಲ್ಸ್ಕೊಡ್ತೀನಿ, ನಾನೇ ಬಡ್ದು ಬೇಯಿಸ್ತೀನಿ. ಎಷ್ಟು ಚಂದ ಮಾಡ್ತೀನಿ ನೋಡು. ನೀನು ಮಾಡುವಂಗೆ ಯಾರು ಮಾಡ್ಕೊಡ್ತಾರಾ? ಸರಿ ತಗೊಳ ಮನೆ, ಇದೇನು ಲೆಟ್ರು ನೋಡು. ಯಾಕ ಮನೆ ಹಿಂಗೆ ಗಾಬರಿಯಾಗಿ ನಿಂತಿ? ಏನು ಬಂದೈತೆ ಅದ್ರಾಗ? ಅತ್ತೆ ಇದು ಲಾಯರ್ ನೋಟಿಸು ಅತ್ತೆ. ಇರ ಮನೆ ಜಮೀನು ಎಲ್ಲ ಜಯಮ್ಮಕ್ಕನ ಮಕ್ಳಿಗೆ ಮಾಡಬೇಕು ಅಂತ ಬಂದಿದೆ. ಇಲ್ಲ ಅಂದರೆ ನಿಮ್ಗೇನು ಸಿಗಲ್ಲ, ಮಾಡಲ್ಲ ಅಂತ ಬರ್ತಿದೆ ಅತ್ತೆ. ನೀವು ಇನ್ನೊಂದು ಹುಡುಗಿನ ಕರ್ಕೊಂಬಂದು ಮದುವೆ ಮಾಡಕ್ಕೆ ನೋಡ್ತಿದ್ದೀರಾ, ಹಾಗೆ ಹೀಗೆ ಅಂತೇಳಿ ಲೆಟ್ರಲ್ಲಿ ಏನೇನೋ ಬರ್ಸಿದ್ದಾರೆ ಅತ್ತೆ. ಅಯ್ಯೋ, ಒಂದು ಉದ್ದ ಲೀಸ್ಟೇ ಇದೆ ಕಣತ್ತೆ. ನನ್ನ ಬಗ್ಗೆನೇ ಮಾತಾಡಿದ್ರು. ಲಾಯರ್ ನೋಟಿಸ್ ಸರಿಯಾಗಿ ಬಂದೈತಿ. ಜಯಮ್ಮಕ್ಕನ ಮಕ್ಳಿಗೆ ಹೋಗ್ಬೇಕು, ಯಾವ ದರಿದ್ರದೊಳಗೂ ಹೋಗಲ್ಲ ಇದು. ಇದೆಲ್ಲ ಪಿತೂರಿ ನಿಂದೆ ಅನ್ನೋದು ಗೊತ್ತೈತೆ ಕಣೆ. ಮನೆಯಾಳಿ ನಿನ್ನಿಂದ ಅನ್ನೋದು ಗೊತ್ತೈತೆ. ನೀನೇ ಕರ್ಕೊಂಡೋಗಿ ಮಾಡಿರ್ತೀಯ. ನಿಮ್ಮ ಮನೆಯದೇನು ತೂತಿಲ್ಲಲ್ಲ, ಅದಕ್ಕೆ ನನ್ನ ಮನೆ ತೂತ್ನ ಪ್ಯಾಚ್ ಹಾಕಕ್ಕೆ ಬತ್ತೀಯ ನೀನು. ಈಗ್ಲಾರು ಒಪ್ಕೊಂಡಲ್ಲ ನಿಮ್ಮ ಮನೇಲಿ ತೂತೈತೆ, ಪ್ಯಾಚ್ ಹಾಕ್ತೀನಿ ನಾನೇ ಹಾಕೊಳ್ಳು ಅಂತೇಳಿ. ಹೋಗಿ ಸುಮ್ಕ ಏನು ಮಾತಾಡ್ತೀನಿ? ಈ ಕೋರ್ಟಾಗ ಹೆಂಗೆ ಬಿಡ್ತೀಯ ನಾನು ನೋಡ್ತೀನಿ ಕಣೆ. ನೀನು ಅವಳನ್ನ ಕರ್ಕೊಂಬಂದು ಎಷ್ಟೇ ಗತ್ತಲ್ಲಿ ನಿಂತ್ಕೊಬೋದು, ಆದರೆ ನನ್ನನ್ನು ಸೋಲ್ಸೋಕ್ಕಾಗಲ್ಲ ಕಣೆ. ಯಾರು ಹೇಳು? ರತ್ನಮ್ಮ ಕಣೆ. ವಯಸ್ಸಾದವ್ರಿಗೂ ಅದೇ ಅಕ್ಕೈತಿ. ಅದು ಹೆಂಗೆ ಕೊಟ್ಬಿಡ್ಬೇಕು ನಾನು ಹೇಳ್ತೀನಿ ಬಾರೆ. ವಯಸ್ಸಾದವ್ರಿಗೂ ಅಕ್ಕೈತೆ ಇಲ್ಲ ಅಂತ ಇಲ್ಲಿ ಯಾರು ಹೇಳ್ತಿಲ್ಲ. ಅದೇ ಮಗುಂಗೆ ಬೇರೆ ಮದುವೆ ಮಾಡಬೇಕು ಅಂತ ತಿಳ್ಕೊಂಡಿದ್ಯಲ್ಲ, ಅದನ್ನ ಮೈಂಡಿಂದ ತೆಗ್ದಾಕವರೆಗೂ ಅವ್ರು ಏನ್ ಮಾಡ್ತಾರೆ ಹೇಳು? ಲಾಯರ್ ಪ್ರತಿಯೊಂದು ಕೇಳ್ತಾರೆ. ಏನಕ್ಕೆ ಮದುವೆ ಮಾಡ್ತಿದ್ದೀರಾ, ಏನಕ್ಕೆ ಬಿಡ್ತಿದ್ದೀರಾ, ಅವಳೇನು ತಪ್ಪು ಮಾಡಿದ್ಲು, ಏನು ಬಿಟ್ಲು ಅಂತೇಳಿ. ಅವಳದಂತೂ ಪ್ರೂಫ್ ಇಲ್ಲ ನಿನ್ನ ಹತ್ರ. ಇವಳದ್ ಬೇಕಾರೆ ಜಯಮ್ಮನ್ ಫೋನಾಗ ಐತಿ. ನಿನ್ ಗಂಡ ಇವಳು ಇಬ್ರು ಮಲ್ಕೊಂಡಿರೋದು, ತಪ್ಕೊಂಡಿರೋದು, ಮುದಾಡೋದು ಪ್ರತಿಯೊಂದು ವಿಡಿಯೋ ಮಾಡಿ ಇಟ್ಕೊಂಡಾಳೆ. ನಿನ್ಗೇನು ಇವಾಗ್ತಲ್ಲ ಇರೋದು, ಮುಂದೆ ಇರೋದು ನಿನ್ಗೆ ಮಾರಿ ಹಬ್ಬ ತೋರಿಸ್ತಾಳೆ ಬಾ ಅವಳು. ಓಪನ್ ಚಾಲೆಂಜು ರತ್ನ ಅಮ್ಮ, ಓಪನ್ ಚಾಲೆಂಜು. ಬೇಸ್ ಹೇಳಕತ್ತಾನೆ ಕೇಳ. ಜಯಮ್ಮ ಈ ಮನೆಗೆ ಬರ್ತಾಳೆ, ಈ ಮನೆ ಸೊಸೆಯಾಗಿ ಇದ್ದೇ ಇರ್ತಾಳೆ. ಏನ್ ಹೇಳು? ಈ ಮನೆ ಸೊಸೆ ಯಾವತ್ತಿದ್ರು ಜಯಮ್ಮನೆ, ಮನೆ ಹಾಳಿರಲ್ಲ. ಬನ್ನಿ ಅತ್ತೆ, ನನಗೂ ಕೋರ್ಟ್ ಗೊತ್ತಿದೆ, ಕಾನೂನು ಗೊತ್ತಿದೆ. ನಾನು ಕೇಸ್ ಹಾಕ್ತೀನಿ, ತಲೆ ಕೆಡ್ಸ್ಕೊಂಬೇಡಿ. ಅಯ್ಯೋ, ಅದೇಂಗೆ ಕೊಡ್ದಂಗೆ ಮಾಡ್ದಂಗೆ ಇರ್ತಾರೆ. ನಾನು ಆಗಲೇ ಮಾಮನ ಜೊತೆ ಸೇರಿ ನಿಮ್ಮ ಮದುವೆ ಆಗಿದೆ ಅಂತ ಹೇಳ್ಕೊತೀನಿ. ಅದೇನು ಅಲ್ಲೇ ಬರಲಿ, ತೀರ್ಮಾನ ಆಗಲಿ. ಅಯ್ಯೋ ಹೇಳ್ಕಳೆ, ಯಾವಳು ಬೇಡ ಅಂದಳು? ಹೇಳ್ಕ, ನಿಮ್ಮ ಅಮ್ಮನ ಜೊತೆ ನೀನೇ ಮದುವೆ ಆಗಿನಿ, ನಾನೇ ಜೊತೆಗೀನಿ ಅಂತ ಹೇಳ್ಕ. ಯಾರು ಬೇಡ ಅಂದವರು? ಮೊದಲನೇ ಹೆಂಡತಿಗಿರೋ ಅಷ್ಟಕ್ಕೂ ಎರಡನೇ ಹೆಂಡತಿಗಿಲ್ಲ, ತಿಳ್ಕೋದನ.
ಮಾತಾಡ್ತಿರೋದು ಕಣೆ, ನೀನ್ ಇಲ್ಲಿ ಇದೆಯಲ್ಲ ಹಮ್ಮ ದುರಂಕಾರ ಅದು ಮಾತಾಡಿಸ್ತಿರೋದು. ಹಂಗೆ ತಿಳ್ಕೊ, ಹಂಗೆ ತಿಳ್ಕೊಳೆ. ಯಾವತ್ತಿದ್ರೂ ನಮ್ಮತ್ತೆ ಮನೆ ಚೆನ್ನಾಗಿರ್ಲಿ ಅಂತ ಬಯಸೋಳು ನಾನು. ನಮ್ಮತ್ತೆ ನಮ್ಮವ್ವ ಅಂತ ಕಾಲದಾಗ ಅವ್ರ ಅಪ್ಪ ಅಮ್ಮ ಎಷ್ಟು ಸಂಪಾದನೆ ಮಾಡಿಟ್ಟಿರೋದು ಅಂತ ನಮಗ್ ಗೊತ್ತೈತಿ. ಏನ್ ಹೇಳು, ನಿನ್ನಂತ ಮನೆಯಾಳಿ ಬಂದು ಹಾಳು ಮಾಡ್ಬಿಡ್ತೀವಿ ಅಂದ್ರೆ ಯಾರು ಬಿಟ್ಬಿಡಲ್ಲ ಕಣೆ. ನೀನಂತ 100 ಮಂದಿ ಮಾತಾಡ್ಕೊಳೆ, ಇಲ್ಲಿ ಯಾರು ಏನ್ ಕೆಮ್ಮೋದಂಗಿಲ್ಲ. ನಾಯಿಗಳ ಜೊತೆ ನಂದೇನ್ ಮಾತು, ಸುಮ್ಮನೆ ಹೋಗೋದೇ ಒಳ್ಳೇದು. ಅಲ್ಲ ಕಣಮನೆ, ಜಯ ಮುಂಗೀತ ಬುದ್ಧಿ ಇಲ್ಲೇ ಇರಲಿಲ್ಲ. ಲಾಯರ್ ನೋಟಿಸ್ ಬಂದ್ಬಿಟ್ಟೈತೆ. ಇವಳೇ ಏನೋ ಪಿತೂರಿ ಊರ್ತಿ ಕರ್ಕೊಂಡು ಹೋಗಿರ್ಬೇಕು ಕಣ. ಅಯ್ಯೋ, ನೀವು ಯಾಕತ್ತೆ ತಲೆ ಕೆಡ್ಸ್ಕೊಂತೀರಾ? ಲಾಯರು ಚಂಚಲ ಅಂತ ಅವಳೆ. ಕೋಕಿಲ ಮೇಡಮು ಚಂಚಲ ಮೇಡಮು. ಕೋಕಿಲ ಮೇಡಮು ಬರಲ್ಲ, ಚಂಚಲ ಮೇಡಮ್ ಬರ್ತಾಳೆ, ಬಳ್ಳಾರಿಲಿ ಇದ್ದಾಳೆ. ನನಗೆಲ್ಲ ಗೊತ್ತಿದೆ, ಕರ್ಕೊಂಡು ಹೋಗ್ತೀನಿ ಬನ್ನಿ. ಅದು ಯಾಕೆ ತಲೆ ಕೆಡಿಸ್ಕೊಂತೀರಾ? ನನಗೆ ಗೊತ್ತಿಲ್ಲ ಕಣಮ್ಮ, ಈ ಮನೆ ಜಮೀನೆಲ್ಲ ನಿನ್ನ ಹೆಸ್ರು ಮಾಡ್ಕೊಬೇಕು, ಇಲ್ಲ ನನ್ನ ಹೆಸ್ರಾಗಿರ್ಬೇಕು. ಅವನ ಹೆಸ್ರಿಗೂ ಹೋಗ್ಬಾರ್ದು, ಅವಳ ಎಂಟ್ರ ಹೆಸ್ರಿಗೂ ಹೋಗ್ಬಾರ್ದು, ಆ ಥರ ಮಾಡಬೇಕು, ಸರಿಯೇನಾ? ಅಯ್ಯೋ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅತ್ತೆ, ನಾನು ಇಲ್ಲೇನ, ನಾನು ಮಾಡ್ತೀನಿ ನಡಿ. ಲೋ ಪ್ರಭಾಕರ, ಎಲ್ಲರೂ ಎಂಡೆ ಐತನ್ನು ಹೋಡ್ಲ ಮೊದಲು. ನಂಗಂತೂ ಸುತ್ತಿ ಸುತ್ತಿ ಕಾಲೇ ನೋವು ಬಂದ್ಬಿಟ್ಟಕ್ಕಲ್ಲ. ಯಾಕೋ ನಿಂಗಷ್ಟೇ ಅಲ್ಲಕ್ಕೋ, ನನಗೂ ಕಾಲು ನೋವು ಬಂದ್ಬಿಡ್ತು ಹೋಗತ್ತಕ್ಕ. ಯಪ್ಪ ಯಾವನ್ ಕೈಲಿ ಆಗ್ತಾವ. ಯಾಕೋ ಅಲ್ಲಿ ನೋಡಕ್ಕಯ್ಯ, ಅಲ್ಲಿ ಆಕ್ಳದ ಕೆಳಗ ಎಂಡೆ ಐತೆ, ನಡಿಯಕ್ಕಯ್ಯ ಒತ್ಕೊಂಬರಮ್ಮ. ಹೌದಲ್ವಾ ಪ್ರಭಾಕರ, ಇಲ್ಲೇ ಬಂದಿವಿ ಹುಡುಕ್ತಂಗ ನಾವು. ನೋಡಿ ಹೆಂಗಾಡಕತ್ತಾವಿ, ನಡಿ ನಡಿ ಎತ್ಕೊಂಬರಮ್ಮ. ಎಲ್ಲಂಗೆ ಗೋರ್ಕೊಂಬಿಡಕ, ಬೇಸ್ ಗಾಡೆಗ ಬೆರಣಿ ತಟ್ಟಕ್ ಸರಿ ಹೋಗ್ತಾವ. ಗೋರ್ಕ ಹ್ಞೂ ಸರಿ ಕಣ್ಲ ಪ್ರಭಾಕರ, ಇರು ಗೋರ್ಕಮ್ಮ. ಏಯ್, ಯಾವಳ್ರಲ್ಲ ನೀವು? ನಮ್ಮ ಮಕ್ಳದ ಹತ್ರ ಎಂಡೆ ಕದಿತೀರಾರು? ನೆನೇನು ಕತ್ಕೊಂಡು ಹೋಗಿರ? 50 ಕತ್ಕೊಳಕ್ ಬಂದಿರ? ನಾವು ಗೊಬ್ಬರಕ್ಕೆ ಅನ್ಕೋ ಬೇಡವಾ ನಮ್ಗೆ ಎಂಡೆ? ಎತ್ಕೊಂಡು ಹೋಗಕ್ಕೆ ಎದಕ್ಕೆ ಬಂದಿರ ನೀವು? ಓ ಪ್ರಭಾಕರ, ಇದು ರುದ್ರಿ ವಯಸ್ಸಲ್ವೇನ್ಲ? ನಮ್ಗೊಳಗಾಲಿಲ್ಲ ಬಿಡು ಇವತ್ತು. ಎಲ್ಲೋದ್ರೆ ಈಕಿನೇ ಬತ್ತಾಳಲ್ಲೋ. ಹ್ಞೂ ಕಣಕ, ಆಕಿನೇ ಇಲ್ಲೇ ನಿಂತವಳು ಕಡ್ಕೊಂಬತ್ತಾರ. ನಂಗೆ ಭಯ ಆಯ್ತೈತೆ ಕಣಕು. ಓಹೋ, ನೀವಿಬ್ರು ಮನೆ ಆಳ್ರು. ಎದಕ್ಕೆ ಬಂದಿರೆ? ಎದಕ್ಕೆ ಬಂದಿ ನಮ್ಮ ಮನೆ ಹತ್ರ? ನಮ್ಮ ಮನೆ ಹತ್ರ ಎದಕ್ಕೆ ಎಂಡೆ ಎತ್ಕೊಳಕ್ ಬಂದಿ ನೀನು? ನಾವು ಗೊಬ್ಬರ ಮಾಡ್ಕೊಳೋದು ಬೇಡವಾ? ನಮ್ಗೆ ಹೊಲಕ್ಕೆ ಬೇಡವಾ? ಎದಕ್ಕೆ ಎತ್ಕೊಂಡು ಹೋಗಕ್ಕೆ ಬಂದು? ಅಯ್ಯೋ ನೀನೇನವ ತಾಯಿ, ಎಂಡೆ ಎತ್ಕೊಳಕ್ ಬಂದ್ರೆ ಚಿನ್ನನೇ ಎತ್ಕೊಂಡವ್ರ ಏನೋ ಥರ ಮಾಡ್ತಿ. ತಪ್ಪೆ ತಾನೇ ಎತ್ಕೊಂಡು ಹೋಗಕ್ಕೆ ಬಂದಿರೋದು ಸಗಣಿಯ. ಎದಕ್ಕೆ ಹಿಂಗೆ ಆಡ್ತಿ? ವಾದ ಭಾಳ ಮಾಡಿ ಅಂದ್ರೆ ಬಾಲ ಬಿತ್ತು ಕಟ್ ಮಾಡ್ಬಿಡ್ತೀನಿ. ಬೇಸಳಕತ್ತಾನೆ ಕೇಳು. ಎಂಡೆ ಅಂದ್ರೆ ಇನ್ನೇನು ಅನ್ಕೊಂಬಿಟ್ಟು ನಮ್ಮ ಮನ್ಯಾಗ ತಿಪ್ಪೆಗೆ ಹಾಕಿದ್ರೆ ಗೊಬ್ಬರ ಆಗ್ತಾವ, ಬೇಸು ರೊಕ್ಕ ಮಾಡ್ಕೊಬೋದು. ಅದು ಚಿನ್ನಕ್ಕಿಂತ ಹೆಚ್ಚು ಕಣೆ. ಅದು ಮಾರಿದ್ರೆ ನಮ್ಗೆ ಚಿನ್ನ ಬರೋದು, ಇನ್ನೇನು ಮಾರಿದ್ರು ಅಲ್ಲ. ಎದಕ್ಕೆ ಎತ್ಕೊಳಕ್ ಹೋಗಿದೆ? ಎದಕ್ಕೆ ಎತ್ಕೊಂಡೆ? ಹ್ಞೂ ಅನ್ನಕ್ಕ, 4 ಬಿಗಿತೀನಿ ಅಮ್ಮಂಗ. ಏನು ದೊಡ್ಡ ಮಾತಾಡ್ತಾಳ. ಇವಳೇನಪ್ಪ ಹಿಂಗೆ ಹಿಡ್ಕೊಂಡು ಎಳ್ಕೊಂಬಿಟ್ಲು. ಉಳಗಾಲಿಲ್ಲ, ಫಸ್ಟ್ ಎಸ್ಕೇಪ್ ಆಗೋದೇ ಒಳ್ಳೇದು. ಏನ್ಲ ಮಾತಾಡೋದು ನೀನು? ಏನು ಮಾತಾಡೋದು? ಹೊಡಿಲ್ಲ ನೋಡ್ತೀನಿ. ಲೌಡಿ ಮಗನ ಹೊಡಿ. ರುದ್ರಿ ಅಂದ್ರೆ ಏನು ಅನ್ಕಂಡು ಮಗನ? ರೌದ್ರಾವತಾರನೇ ತಳೋದು. ಏನು ಹೇಳು? ರೌದ್ರಾವತಾರನೇ ಏನೋ ಅನ್ಕೊಂಬಿಟ್ಟಿಗೆ ಸಡ್ಲಾಗ ಇವಳ ಅನ್ಕೊಂಡು. ಬರ್ಲೇ ಲೌಡಿ ಮಗನ ಬಾ. ಅಯ್ಯೋ ಬಿಡೆ ರುದ್ರಮ್ಮ, ನನ್ನ ಗಂಡ ಕೊಡ್ತೀರ ನೋವೇ ಸಾಕು. ನನ್ನ ತಮ್ಮಂಗೆ ಇದಕ್ಕೆ ಹೆಂಗೆ ಜುಟ್ಟು ಹಿಡ್ಕೊಂಡು ಬಿಡೆ. ಲೌಡಿ, ಎಂಡೆ ಬೇಕು ಕಣಕ ಸ್ವಲ್ಪ ಅಂತ ಕೇಳಿ ಇಸ್ಕೊಂಡೋಗು. ಒಂಚೂರು ಕೊಟ್ಟು ಬಿಡ್ತಾರೆ. ಅದನ್ನ ಬಿಟ್ಟು ನಿನ್ನ ತಮ್ಮನ್ನ ಮುಂದೆ ಬಿಟ್ಟು ಏನೇ ಬಯಸೋದು ನೀನು? ಏನು ಬಯಸೋದು? ನಮ್ಮ ಮನೆಯಾಗ ಎಂಡೆ ಕದಿಯಕ್ಕೆ ಬಂದ್ಬಿಟ್ಟು ನೀವಿಬ್ರು ನನಗೆ ಮಾತಾಡ್ತೀಯ. ಈ ಲೌಡಿ ಮಗ ಏನು ಒದೆಯೋದು? ಬಾರೇ ಒದಿವೆ ಬಲ ಬಾರ್ಲೇ. ಯಾಕೋ ಇನ್ನೊಂದ್ಸಲ ಅನ್ನಕ್ಕಿಲ್ಲ ಬುಡಕ ಮುಂದೆಲ್ಲ ಏನಕ್ಕೆ ಹಿಂಗೆ ಹಿಡ್ಕೊಂಡು ಬುಡಕ ಅನ್ನಕ್ಕಿಲ್ಲ, ತಿಡಾಲು ಅನ್ನಕ್ಕಿಲ್ಲ ಬುಡಕ. ಅಕ್ಕ ನಿಂಗೆ ಹಾಲು ಬೈ ತಿನ್ಬಿಟ್ಟು ಬುಡಕ, ಹಿಂಗೆ ಹಿಡ್ಕೊಂಬೇಡ ಬುಡಕ. ಅಕ್ಕ ಯಾರು ನೋಡ್ದಾರ ಆಡ್ಕೊಂತಾರೆ ಬುಡಕ. ನಡಿ ಮಗನ, ನಿಮ್ಮ ಭಾವನ ಹತ್ರ ಹೇಳ್ಕೊಂಡು ಹೋಯ್ತೀನಿ ನಡಿ. ಅವನೇ ಸರಿ ನಿನ್ಗೆ ಬೇಸ್ ಬಡಿಯಾಕ ಸರಿ ಅವನೇ ನಡಿ. ನಮ್ಮ ಮನೆದಾಗ ಎಂಡೆ ಕದಿಯಕ್ಕೆ ಬಂದು ನನಗೆ ಹಿಂದಕ್ಕೆ ತಿರ್ಯಾಕೊಂಡು ಮಾತಾಡ್ತಿ. ನಡಿಲೇ ನಡಿ. ಅಯ್ಯೋ ಬಿಡೆ, ನಮ್ಮವ್ವ ತಾಯಿ ಇನ್ನೊಂದ್ಕಿತ ಬರೋಕ್ಕಿಲ್ಲ ಬಿಡೆ. ನಿಮ್ಮ ಇದ್ರ ಹತ್ರ ಬರೋಕ್ಕಿಲ್ಲ, ನಿಮ್ಮ ಎಮ್ಮೆ ಕಟ್ಟಾಕಿರಲ್ಲ ಅಲ್ಲಿ ಬರೋಕ್ಕಿಲ್ಲ, ಹಸಗಳು ಕಟ್ಟಾಕಿರತ್ತವು ಬಿಡೆ. ಎದಕ್ಕೆ ಹೆಂಗೆ ಹಿಡ್ಕೊಂಡು ಬಿಡೆ. ಲೌಡಿ, ನಿನ್ನಿಂದನೇ ನಿನ್ನ ತಮ್ಮ ಮೆಚ್ಕೊಂಡಿರೋದು. ಏನೇ ಮಾತಾಡಿದ್ದು ನಂಗೆ? ಏನು ಮಾತಾಡಿದ್ದು? ಎದಕ್ಕೆ ಮಾತಾಡಬೇಕು? ನಾನೇನಾರು ನಿಮ್ಮ ಬಗ್ಗೆ ಮಾತಾಡಿನ? ನಮ್ಮ ಹತ್ರ ಬಂದು ಎಂಡೆ ಎತ್ಕೊಂಡು ಹೋಯ್ತಿರತ್ತಾನೆ ಕೇಳ್ಬೇಕು ಒಂದು ಮಾತು. ಇಲ್ಲ ಕಣಕ ಎತ್ಕೊಂಡು ಹೋಯ್ತೀನಿ ಅಂತೇಳಿ ನೀವು ಬೇಸು ಬೆರ್ನಿ ತಟ್ಕೊಂಡು ಮಾರ್ಕೊಂಡು ರೊಕ್ಕ ಮಾಡ್ಕೊಳ್ರಿ. ನಾವು ಇಲ್ಲಿ ಸಾಕ್ಬಿಟ್ಟು ಎಂಡೆ ಮಂದಿಗೆ ಕೊಟ್ಕೊಂಡು ನಾವು ನಿಂತಿರ್ತೀವಿ ಕಣೆ. ಎದಕ್ಕೆ ಎತ್ಕೊಳಕ್ಕೆ ಬಂದಿರಾ ಕಳ್ರ? ಅಯ್ಯೋ ಏನೋ ಎತ್ಕೊಳಕ್ಕೆ ಬಂದು ನಾನು ತಪ್ಪಾಯ್ತು ಬಿಡೆ. ನಮ್ಮವ್ವ ತಾಯಿ ಎದಕ್ಕೆ ಹಿಂಗೆ ಹಿಡ್ಕೊಂಡು ಹೊಡಿತೀನಿ ಅಂತ ತಮ್ಮಂಗೆ ಬಿಡೆ. ಅಕ್ಕನೂ ತಮ್ಮನ್ನವೇ ನಡ ಬಿಚ್ಚಾಕ್ಬಿಡ್ತೀನಿ. ಮಾತು ಕೀತಾಡಿರಿ ಅಂದ್ರೆ ಈ ನನ್ನ ಮಗ ಏನು ಹೊಡಿತೀನಿ ಅಂತನ? ಏನು ತಿಂದೀನಿ ಅಂತ ಇವನ ಹತ್ರ? ಏನು ತಿಂದೀನಿ ಅಂತ ಈ ನನ್ನ ಮಕ್ಳಾರು ಹೇಳೋ. ನನ್ನ ಸಗಣಿ ತಿಂತಾವ ನಾಚಿಕಿಲ್ದವು. ಅಯ್ಯೋ ಬಿಡೆ, ನಮ್ಮವ್ವ ತಾಯಿ ಅದಕ್ಕೆ ನನ್ನ ತಮ್ಮಂಗೆ ಹಂಗೆ ಹೊಡೀತಿ. ಇನ್ನೊಂದು ಸರಿ ಕಳ್ಸೋಕ್ಕಿಲ್ಲ ಬಿಡೆ. ಆಯಿತು ಬಿಡೆ, ಬರೋಕ್ಕಿಲ್ಲ ನಿಮ್ಮ ಇದ್ರ ಹತ್ರಕ್ಕ ಸಗಣಿ ಎತ್ಕೊಳಕ ಬಿಡೆ. ಬೇಸು ಕಷ್ಟಪಟ್ಟು ದುಡಿರೆ. ಅಕ್ಕನ ತಮ್ಮನವೇ ಒಳಗೆ ಕಡಿದ್ರೆ ಮುರಾಳದಿದ್ದಂಗಿದ್ದೀರಿ. ಒಳ್ಳೆ ಪೈಲ್ವಾನ್ ಇದ್ದಂಗಿದ್ದೀರಿ ಇಬ್ರು. ಕಷ್ಟಪಟ್ಟು ಕೂಲಿ ಮಾಡ್ರಿ, ಸರಿ ಏನಾ? ಐವಾನ್ ಇದ್ದಂಗಿದ್ದೀರಿ, ದರಿದ್ರದವ. ಮಾಡ್ಬಿಟ್ಟು ಕೂಲಿ ತಂದು ಹಾಕಲ್ರಿ. ಅದನ್ನ ಬಿಟ್ಟು ಮಂದಿ ಮನೆ ಸಗಣಿ ಮಾಡಕ್ಕೆ ಎತ್ಕೊಳಕ್ಕೆ ಬರ್ತಾರೆ. ಕಟ್ಗೆಗೆ ಹೋಗ್ರಿ, ಮತ್ತೆ ತಗೊಂಡು ಕಟ್ಗೆ ಕಡೆ ಹೋಗ್ರಿ. ಅದಾಗಕ್ಕಿಲ್ಲ. ಅಯ್ಯೋ ಆಯಿತು ಬಿಡೆ, ನಮ್ಮವ್ವ ತಾಯಿ ನಾನು ನನ್ನ ತಮ್ಮ ಕಟ್ಗೆಗೆ ಹೋಗ್ತೀವಿ. ಇನ್ನೊಂದು ಸರಿ ಬೇರಣಿ ತಟ್ಟಕದಿ ಮಾತ್ರ ಈ ಎಂಡೆಗೆ ಬರೋಕ್ಕಿಲ್ಲ ಬಿಡೆ. ನನ್ನ ತಮ್ಮನ ಬಿಡೆ. ಇದೇ ಮೊದಲು ಇದೇ ಲಾಸ್ಟು. ಇನ್ನೊಂದ್ಕಿತ ಏನೋ ನನ್ನ ವಿಚಾರಕ್ಕೆ ಬಂದಿರಿ ಅಂದ್ರೆ ಪರಿಣಾಮ ನೆಟ್ಕಿರಕ್ಕಿಲ್ಲ, ಬೇಸಳಕತ್ತಾನೆ. ಓಕೆ ವೀಕ್ಷಕರ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.